ಆಪರೇಷನ್ ಕಮಲದ ಭೀತಿಯಲ್ಲಿ ಈಗಾಗಲೇ ಸಿಎಂ ಕುಮಾರಸ್ವಾಮಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಸೊ ಹಾಗಿದ್ರೆ ಇದರ ಅಪಾಯ ಅರಿತಿರ್ತಕ್ಕಂಥ ಸಿಎಂ ಕುಮಾರಸ್ವಾಮಿ ಇದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ರಾಹುಲ್ ಜೊತೆ ಎಚ್ ಡಿ ದೇವೇಗೌಡರು ಮಾತುಕತೆ ನಡೆಸಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿರ್ತಕ್ಕಂಥ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಕೂಡ ಬೆಂಗಳೂರು ಬಂದು ಸರ್ಕಾರ ಉಳಿಸೋದು ಈಗ ನಿಮ್ಮ ಕೈಯಲ್ಲಿದೆ, ನಿಮ್ಮ ಶಾಸಕರು ವಾಪಸ್ ಕರೆಸಲಿಕ್ಕೆ ಪ್ಲಾನ್ ಮಾಡಿ ಅಂತ ರಾಹುಲ್ ಗಾಂಧಿಗೆ ದೇವೇಗೌಡರು ಹೇಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಿದ್ರೆ ಬಿಜೆಪಿ ಕಾರ್ಯಕರ್ತರು ನಡೆದಂತೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಿಮ್ದೇನೆ. ನಿಮ್ಮ ಅತೃಪ್ತ ಶಾಸಕರೇ ಅವರ ಸಂಪರ್ಕದಲ್ಲಿದ್ದಾರೆ, JDS ಶಾಸಕರೆಲ್ಲರೂ ನಮ್ಮ ಜೊತೆಗಿದ್ದಾರೆ, ಅವರ ಬಗ್ಗೆ ಯಾವುದೇ ಟೆನ್ಷನ್ ಇಲ್ಲ. ಹಾಗಿದ್ರೆ ಈ ಸರ್ಕಾರ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮೇಲಿದೆ. ಅತೃಪ್ತ ಶಾಸಕರನ್ನ ಸಂಪರ್ಕಿಸುವ ಯತ್ನ ನಡೆಸಿ ಅದನ್ನ ತಪ್ಪಿಸಿ ಯಾರೂ ಕೂಡ ಬಿಜೆಪಿಯ ತೆಕ್ಕೆಗೆ ಹೋಗೋದನ್ನ ತಪ್ಪಿಸಬೇಕು ಅನ್ನುವಂಥ ಮನವಿಯನ್ನ ಮತ್ತೆ ಎಚ್ಚರಿಕೆಯನ್ನು ಕೂಡ ದೇವೇಗೌಡರು ನೀಡಿದಿರೋದು. ಹಾಗಿದ್ರೆ ಇದು ಎಲ್ಲೋ ಒಂದ್ ಕಡೆ ದೇವೇಗೌಡರು ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ. ಇನ್ನು ಈ ಒಂದು ಆಪರೇಷನ್ ಕಮಲದ ಬೆನ್ನಲ್ಲೇನೆ ರಾಜ್ಯ ಉಸ್ತುವಾರಿ ತಂತ್ರ ವೇಣುಗೋಪಾಲ್ ಕಾಂಗ್ರೆಸ್ ನಾಯಕರನ್ನು ಕರೆದು ಆವಾಜ್ ಹಾಕಿದರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಏನು ಇಷ್ಟೆಲ್ಲ ಆಗ್ತಾ ಇದ್ರೆ ನಿಮ್ಗೆ ಏನು ಗೊತ್ತೇ ಇಲ್ವಾ ಅನ್ನೋಂಥ ನೇರವಾಗಿ KPC ಅಧ್ಯಕ್ಷ ದಿನೇಶ್ ಗೌಡರು ಕೂಡ ಒಂದು ರೀತಿಯಲ್ಲಿ ಏನೋ ಎಚ್ಚರಿಕೆ ಕೊಟ್ಟಿದ್ದಾರೆ, ಇವ್ರಿಗೆ ಬೆವರು ಇಳಿಸಿದ್ದಾರೆ ಅನ್ನುವಂಥ ಮಾತುಗಳು ಬರ್ತದೆ. ನಾನು ಈಗ ಇದಾದ ನಂತರ DK ಶಿವಕುಮಾರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಮುಂಬೈಗೆ ಹೋಗ್ತಾ ಇಲ್ಲ, ಗಡ್ಕರಿ ಸಭೆ ಕರೆದಿದ್ದಾರೆ, ಔರಂಗಾಬಾದ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ DK ಶಿವಕುಮಾರ್ ಭೇಟಿ ನಂತರ ಹೇಳಿಕೆ ಕೊಟ್ಟಿದ್ದಾರೆ. ವೇಣುಗೋಪಾಲ್ ಸಭೆ ಬಳಿಕ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಸೊ ಈ ವಿದ್ಯಮಾನಗಳ ಬಗ್ಗೆ ಮಾತಾಡಲಿಕ್ಕೆ ನಾನು ಮುಂಬೈಗೆ ಹೋಗ್ತಾ ಇಲ್ಲ, ನಮ್ಮ ಶಾಸಕರು ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಗಿದ್ದಾರೆ, ನಾನು ಮಾತ್ರ ನಿತಿನ್ ಗಡ್ಕರಿ ಕರೆದಂತ ಸಭೆಗೆ ಹೋಗ್ತಾ ಇದ್ದೀನಿ, ಔರಂಗಾಬಾದ್ಗೆ ಹೋಗ್ತಾ ಇದ್ದೀನಿ, ಮುಂಬೈಗೆ ಹೋಗ್ತಾ ಇಲ್ಲ, ಸ್ವಲ್ಪ ಜನ ಮುಂಬೈನಲ್ಲಿ ಇರ್ಬೋದು, ವಾಪಸ್ ಬರ್ತಾರೆ ಅನ್ನೋ ಹೇಳಿಕೆಯನ್ನು DK ಶಿವಕುಮಾರ್ ಇದ್ದಾರೆ. ಊರು ಯಾರು 2-3 ಜನ ಎಂತಕ್ಕೆ ಹೋಗಿದಾರ ಬರ್ತಾರೆ ಬಿಡಿ, ಅದಕ್ಕೆ ತಲೆ ನನಗೆ ಗೊತ್ತಿಲ್ಲ ಅದು ಯಾರು ಇಲ್ಲ ರೀ. ನೋಡಿ ನನಗೆ ಔರಂಗಾಬಾದಲ್ಲಿ ನಿತಿನ್ ಗಡ್ಕರಿ ಸಾಹೇಬರು I have a meeting at Aurangabad. I have a ministers conference. Irrigation minister has called a meeting for us. So myself and other ಆತಂಕಕ್ಕೆ ಅವಕಾಶ ಇಲ್ಲ, ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ಸರ್ಕಾರ ಸುಭದ್ರವಾಗಿದೆ. ಬಿಜೆಪಿಯವರು ಇದು ನಾಟ್ ದಿ ಫಸ್ಟ್ ಟೈಮ್ ದೇ ಆರ್ ಟ್ರೈಂಗ್ ಟು ಟಾಪಲ್ ದಿಸ್ ಗವರ್ನಮೆಂಟ್. ಅವರು ಡೇ 1 ಇಂದ ಇದನ್ನ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಆಸೆ ಆಮಿಷಗಳನ್ನು ನಮ್ಮ MLAಗಳಿಗೆ ತೋರಿಸ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ MLA ವಿಲ್ ಕ್ರಾಸ್ ಓವರ್ ಟು ಬಿಜೆಪಿ. ಅವರ್ MLAs ವಿಲ್ ನಾಟ್ ಕ್ರಾಸ್ ಓವರ್ ಟು ಬಿಜೆಪಿ. ಅವ್ರು ಅಲ್ಲಿ ಹೋಗಿರ್ಬೋದು ಅಂತ ಇಟ್ಕೊಳ್ಳೋಣ ಮುಂಬೈಗೆ. ಇಟ್ ಡಸಂಟ್ ಮೀನ್ ದಟ್ ಅವ್ರು ಬಿಜೆಪಿ ಮಾತು ಕೇಳ್ತಾರೆ ಅಂತ ಯಾಕೆ ಕೇಳ್ತೀರಿ? ಅಲ್ಲಪ್ಪ, ಅವ್ರು ಯಾರ ಜೊತೆಲಿ ಇದು ಬಿಟ್ಟ ತಕ್ಷಣ ಅವರು ಬಿಜೆಪಿ ಅವ್ರ ಮಾತು ಕೇಳ್ತಾರಂತ ಹೆಂಗೆ? ಇಲ್ಲಿ ಯಾವ ಸಭೆ ಇಲ್ಲ, ನೀವೆಲ್ಲ ಇದು ಹೇಳ್ತೀರಲ್ಲ, ಇದನ್ನೇ ಚರ್ಚೆ ಮಾಡಿದೀವಿ. ಇಲ್ಲ, ನನಗೆ ಸಿಕ್ಕಿಲ್ಲ. ನಡ್ರಿ, ಸುಮ್ಮನೆ ಇಲ್ಲಿರೋದ್ರಲ್ಲಿ ಯಾಕೆ ಹೇಳ್ತೀರಿ ಪಾಪ. ಎಷ್ಟು ಜನ ಶಾಸಕರು ಸಂಪರ್ಕ ಸಿಕ್ತಿಲ್ಲ ಸರ್? ಯಾರು ಇಲ್ಲ, ಅದೇ ರಮೇಶ, ನಾಗೇಂದ್ರ, 2-3 ಜನ ಅಷ್ಟೇ. ಪಕ್ಷೇತರ ಸೇರಿದಂತೆ 6 ಜನ ಬಿಜೆಪಿ ಜೊತೆಗಿದ್ದಾರೆ ಈಗ ಅನ್ನುವಂತ ಮಾಹಿತಿ ಇದೆ ಸರ್. ಎಲ್ಲ ಮಾಹಿತಿಗಳಷ್ಟೇ, ಊಹಾಪೋಹಗಳು.